ಸಾರಿಗೆ ನೌಕರರ ಮುಷ್ಕರ ಇರುತ್ತಾ ಇರಲ್ವಾ? ವಿಧಾನಸೌಧದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ಆರಂಭವಾಗಿದ್ದು ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೀಟಿಂಗ್ ನಡೆಯಲಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಾರಿಗೆ ಮುಖಂಡರು, ಸಾರಿಗೆ ನೌಕರರ ಸಂಘದ ಜಗದೀಶ್ ಸೇರಿದಂತೆ ಸಾರಿಗೆ ಸಂಸ್ಥೆ ನೌಕರರ ಸಂಘದ ಗೌರವಾಧ್ಯಕ್ಷ ಭಾಸ್ಕರ್ ರಾವ್ ಜೊತೆಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಆಗಸ್ಟ್ 5ನೇ ತಾರೀಕು ನಾವು ಮುಷ್ಕರವನ್ನ ಮಾಡ್ತೀವಿ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿದಿರೋದು. ಅವರ ಮನವೊಲಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮೀಟಿಂಗ್ಗೆ ಆಗಮಿಸಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಿ. ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೇರಿದಂತೆ ಸಾರಿಗೆ ನೌಕರರ ಸಂಘದ ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಅವರು ನಾಳೆ ರಾಜ್ಯಕ್ಕೆ ಬರ್ತಿದ್ದಾರೆ. ಈ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಿದ್ರೆ ಅದರಲ್ಲೂ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಅನ್ನು ರಸ್ತೆಗಿಳಿಸಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಮುಜುಗರದ ಪ್ರಶ್ನೆ ಅದು. ಈ ಮುಜುಗರವನ್ನ ತಪ್ಪಿಸ್ಕೊಳ್ಬೇಕು ಅಂದ್ರೆ ಸಾರಿಗೆ ನೌಕರರ ಮನವೊಲಿಸಲೇಬೇಕು ಸರ್ಕಾರ. ಆ ನಿಟ್ಟಿನಲ್ಲೇ ಇವತ್ತು ಮೀಟಿಂಗ್ ನಡೀತಾ ಇರೋದು. ಈ ಮೀಟಿಂಗ್ ನಲ್ಲಿ ಸಾರಿಗೆ ನೌಕರರ ಮನವೊಲಿಸುವಲ್ಲಿ ಸರ್ಕಾರ ಯಶಸ್ವಿ ಆಗುತ್ತಾ ಗೊತ್ತಿಲ್ಲ, ನೋಡ್ಬೇಕು. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸಭೆಗೆ ಬಂದಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗಲಿದೆ. ಈಗಾಗಲೇ ಸಭೆ ಆರಂಭವಾಗಿದ್ದು ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಚರ್ಚೆ ನಡೆಯುತ್ತೆ. ಸಾರಿಗೆ ನೌಕರರ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಸೇರಿದಂತೆ ಸಿಎಂ ಸಿದ್ದರಾಮಯ್ಯ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ನಡೀತಾ ಇರುವ ಮೀಟಿಂಗ್ ಇದು. ಸರ್ಕಾರ ನಮ್ಮ ಬೇಡಿಕೆಗಳನ್ನ ಈಡೇರಿಸಿಲ್ಲ, 38 ತಿಂಗಳ ಅರಿಯರ್ಸ್ ಅನ್ನ ಕೊಡಬೇಕು ಸರ್ಕಾರ. ಅದರ ಜೊತೆಗೆ 2024ರ ಜನವರಿ 1ರಿಂದಲೇ ವೇತನವನ್ನ ಕೊಡಬೇಕು ನಮ್ಗೆ ಅಂತ ಸಾರಿಗೆ ನೌಕರರು ಪಟ್ಟು ಹಿಡಿತಾ ಇರೋದು. ಒಂದ್ ವೇಳೆ ಸರ್ಕಾರ ನಮ್ಮ ಮನವಿಗೆ ಒಪ್ಕೊಳ್ತಾ ಇದ್ರೆ, ನಮ್ಮ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ನಾವು ನಾಳೆ ಮುಷ್ಕರವನ್ನ ಜಾರಿ ಮಾಡ್ತೀವಿ. ಮತ್ತೊಂದ್ ಕಡೆ ರಾಜ್ಯ ಸರ್ಕಾರ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಸಾರಿಗೆ ನೌಕರರಿಗೆ ಹೇಳಿತ್ತು. ನೀವು ಎಸ್ಮಾ ಜಾರಿ ಮಾಡ್ಕೊಳ್ಳಿ, ನಾವು ಮುಷ್ಕರ ಮಾಡಲ್ಲ, ಮನೇಲೆ ಕೂರ್ತೀವಿ, ಕೆಲ್ಸಕ್ಕೆ ಮಾತ್ರ ಬರಲ್ಲ ಅಂತ ಸಾರಿಗೆ ನೌಕರರು ಹೇಳ್ತಿರೋದು. ಸಾರಿಗೆ ನೌಕರರು ಕೆಲ್ಸಕ್ಕೆ ಬಂದಿಲ್ಲ ಅಂದ್ರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿಯಲ್ಲ. ನಾವು ಶಕ್ತಿ ಯೋಜನೆ ಸಂದರ್ಭದಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ಅದಕ್ಕಾದ್ರೂ ರಾಜ್ಯ ಸರ್ಕಾರ ನಮ್ಮ ಮನವಿಯನ್ನ ಪುರಸ್ಕರಿಸಬೇಕು, ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ಮನವಿ ಮಾಡ್ತಿದ್ದಾರೆ. ಒಂದ್ ಕಡೆ ಮೆಜೆಸ್ಟಿಕ್ ನಲ್ಲಿ ಭಿತ್ತಿ ಪತ್ರವನ್ನ ಹಂಚಿ ಜಾಗೃತಿ ಮೂಡಿಸುವ ಕೆಲಸ ಆಗ್ತಾ ಇದ್ರೆ, ಇವತ್ತು ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಿದೆ. ಈಗಾಗಲೇ ಮೀಟಿಂಗ್ ಆರಂಭವಾಗಿದ್ದು ಅಧಿಕಾರಿಗಳು, ಪದಾಧಿಕಾರಿಗಳು ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಸರ್ಕಾರ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸುತ್ತಾ? ಯಾವ ರೀತಿ ಮನವೊಲಿಸುತ್ತೆ ಸಾರಿಗೆ ನೌಕರರದ್ದು? ಯಾಕಂದ್ರೆ ಮುಷ್ಕರವನ್ನ ವಾಪಸ್ ತಗೊಳ್ಳೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೈಕಮಾಂಡ್ ನಾಯಕ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಾ ಕೂತ್ರೆ, ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ಗಳು ರಸ್ತೆಗಿಳಿತಾ ಇದ್ರೆ ಸಾರ್ವಜನಿಕರು ಪರದಾಡಬೇಕಾಗುತ್ತೆ. ಆಗ ಸರ್ಕಾರಕ್ಕೆ ಮುಜುಗರ ಆಗೋದು. ಈ ಮುಜುಗರವನ್ನ ತಪ್ಪಿಸಲೇಬೇಕಲ್ವಾ? ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನ ಮಾಡ್ತಿದ್ದು, ಈ ಸಭೆಯಲ್ಲಿ ಸಾರಿಗೆ ನೌಕರರ ಮನವನ್ನ ಒಲಿಸ್ತಾರ ಸಿಎಂ ಸಿದ್ದರಾಮಯ್ಯನವರು? ಅವರ ಬೇಡಿಕೆಗಳಿಗೆ ಅಸ್ತು ಅಂತಾರ? ಹಲವಾರು ಬೇಡಿಕೆಗಳನ್ನ ಮುಂದಿಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಂದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಸ್ತಿಕ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸ್ವಸ್ತಿಕ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ, ಸಭೆ ಆರಂಭವಾಗಿದೆ. ಸೊ ಏನೆಲ್ಲ ಚರ್ಚೆ ನಡೀತಾ ಇದೆ?
ನಯನ, ಈಗಾಗಲೇ ಸಭೆ ಆರಂಭಗೊಂಡಿದೆ. ಒಳಭಾಗದಲ್ಲಿ ಸಭೆ ಆಗ್ತಾ ಇದೆ. ಸಾಕಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ಮುಖಂಡರುಗಳು ಈಗಾಗಲೇ ಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ವಿಧಾನಸೌಧದ 313ನೇ ಕೊಠಡಿಯಲ್ಲಿ ನಡೀತಿರುವಂಥ ಮೀಟಿಂಗ್ ಇದು. ಸಾಕಷ್ಟು ಬೇಡಿಕೆಗಳನ್ನು ಈಗಾಗಲೇ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ತಾವು ಸೇವೆಯನ್ನು ಸಲ್ಲಿಸ್ತಿರುವಂತಹ ಅವಧಿಯಲ್ಲಿ ತಮಗೆ ಕೊಡಲಾದಂಥ ಹೈಕ್ ಏನಿತ್ತು, ಈ ಹೈಕ್ನಲ್ಲಿ ಸಂದರ್ಭದಲ್ಲಿ 2023ರಲ್ಲಿ ಕೊಡಲಾಗಿತ್ತು. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂತಹ ಏರಿಕೆಯನ್ನು, ಅವರ ವೇತನವನ್ನು ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಕೊಡಬೇಕಾಗಿದ್ದಂಥ ಅರಿಯರ್ಸ್ 38 ತಿಂಗಳ ಅರಿಯರ್ಸ್ ಬಾಕಿ ಇತ್ತು. ಈ ಅರಿಯರ್ಸನ್ನು ಕೊಡುವಂತೆ ಈಗಾಗಲೇ ಸಾಕಷ್ಟು ಸಲ ಮನವಿಯನ್ನು ಸಲ್ಲಿಸಿದ್ರು. ಜೊತೆಗೆ 2024ರಲ್ಲಿ ಒಪ್ಪಂದವನ್ನು ಮಾಡಿಕೊಂಡ ಪ್ರಕಾರ 1996ರಲ್ಲಿ ಒಂದು ಒಪ್ಪಂದ ಆಗಿರುತ್ತೆ. ಆ ಒಪ್ಪಂದದ ಪ್ರಕಾರ ಪ್ರತಿ 4 ವರ್ಷಗಳಿಗೊಮ್ಮೆ ಸ್ಯಾಲ್ರಿಯನ್ನು ಏರಿಕೆ ಮಾಡಬೇಕಾಗುತ್ತೆ. ಆದರೆ ಅದನ್ನು ಕೂಡ ಏರಿಕೆ ಮಾಡಿರೋದಿಲ್ಲ. ಹಾಗಾಗಿ ಅದನ್ನು 25% ಏರಿಕೆ ಮಾಡಬೇಕು. ಜನವರಿ 2024ರ ಅನ್ವಯ ಏರಿಕೆ ಮಾಡಬೇಕು. ಜೊತೆಗೆ ಆ ಸಂದರ್ಭದಿಂದ ಇಲ್ಲಿವರೆಗೂ ಕೂಡ ಅರಿಯರ್ಸನ್ನು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ತಮಗೆ ಕೊಡುವಂಥ ವೈದ್ಯಕೀಯ ಸೇವೆಯನ್ನು ನೇರವಾಗಿ ಕೊಡಬೇಕು. ಗುತ್ತಿಗೆ ಆಧಾರದಲ್ಲಿರುವಂಥದ್ದನ್ನು ಖಾಸಗಿ ಅವರಿಗೆ ಕೊಟ್ಟಿದ್ದಾರೆ. ಅದನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಕೊಡಬೇಕು ಅನ್ನುವಂಥ, ಸರ್ಕಾರವೇ ನಿರ್ವಹಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೊಡಲಾಗಿತ್ತು. ಹೊರಗುತ್ತಿಗೆ ಆಧಾರದಲ್ಲಿರುವಂಥದ್ದನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಸಲ ಪತ್ರವನ್ನು ಬರೆದು ಕೂಡ ಸಾರಿಗೆ ಆಯುಕ್ತರಿಗೆ, ಜೊತೆಗೆ ಸಾರಿಗೆ ಮಂತ್ರಿಗಳಿಗೆ ಇದನ್ನು ಮನವಿಯನ್ನು ಕೊಡಲಾಗಿತ್ತು. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಸದ್ಯ ಮುಷ್ಕರವನ್ನು ಹೂಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಆಗಸ್ಟ್ 5ನೇ ತಾರೀಕಿಂದ ಸಾರಿಗೆ ನೌಕರರ ಮುಷ್ಕರ ಅನ್ನುವಂಥದ್ದು ಗೊತ್ತಾಗ್ತಾ ಇದ್ದ ಹಾಗೆ ಇವತ್ತು ಆಗಸ್ಟ್ 4ನೇ ತಾರೀಕು ಸಂಧಾನ ಸಭೆಯನ್ನು ಕರೆದಿರುವಂಥದ್ದು. ಜೊತೆಗೆ ಸಾಕಷ್ಟು ಸಂಘಟನೆಗಳು, ಸುಮಾರು 5 ಸಂಘಟನೆಗಳು ಈಗಾಗಲೇ ಭಾಗವಹಿಸಬೇಕಾಗಿತ್ತು. 5+8 ಜೊತೆಗೆ 13 ಸಂಘಟನೆಗಳು ಈಗಾಗಲೇ 13ರಿಂದ 15 ಸಂಘಟನೆಗಳು ಈಗಾಗಲೇ ಒಳಭಾಗದಲ್ಲಿ ಮೀಟಿಂಗನ್ನು ಅಟೆಂಡ್ ಆಗ್ತಾ ಇದೆ. ಮೀಟಿಂಗ್ನಲ್ಲಿ ಸಂಧಾನವನ್ನು ಏರ್ಪಡಿಸುವಂಥ ನಿಟ್ಟಿನಲ್ಲಿ ನಿಮಗೆ ಕೆಲವೊಂದಿಷ್ಟು ದಿನಗಳ ಈಗಾಗಲೇ ಈ ಏರಿಕೆಯನ್ನು ಮಾಡಬೇಕಾಗಿರುವಂಥದ್ದು, ಸುಮಾರು 38 ತಿಂಗಳ ಅರಿಯರ್ಸನ್ನು ಕೊಡಲಿಕ್ಕೆ, ಹಿಂಬಾಕಿ ಕೊಡಲಿಕ್ಕೆ ಬಾಕಿ ಇರುವಂಥದ್ದು ಈ 1800 ಕೋಟಿಯಷ್ಟು ದುಡ್ಡಾಗುತ್ತೆ. ಇದು ಸಾಮಾನ್ಯವಾಗಿ ಈ ಸಾರಿಗೆ ಇಲಾಖೆಯಿಂದ ಭರಿಸುವಂತಹ ದುಡ್ಡಲ್ಲ. ಹಾಗಾಗಿ ಇದನ್ನು ಆರ್ಥಿಕ ಇಲಾಖೆಯ ಜೊತೆಗೆ ಸಮಾಲೋಚನೆ ಮಾಡಿ ತೆಗೆದುಕೊಳ್ಬೇಕನ್ನುವಂಥ ನಿರ್ಣಯವನ್ನು ಈಗಾಗಲೇ ಸಾಕಷ್ಟು ಸಲ ಸಾರಿಗೆ ಸಚಿವರು ಕೂಡ ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ ಅನ್ನುವಂಥ ಮಾತನ್ನು ಸಾಕಷ್ಟು ಸಲ ಹೇಳಿದ್ದಾರೆ. ಸದ್ಯ ಇದನ್ನು ಸಾರಿಗೆ ಮುಖಂಡರ ಜೊತೆಗೆ ಕನ್ವಿನ್ಸ್ ಮಾಡುವಂಥ ಕೆಲಸ ಒಳಭಾಗದಲ್ಲಿ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಈ ಬಗ್ಗೆ ತಿಳಿಸಿ ಹೇಳುವಂಥ ಪ್ರಯತ್ನಗಳು ಆಗ್ತಾ ಇದೆ. ಸಾಕಷ್ಟು ಹಿಂದೆಯೇ ಕಾರ್ಮಿಕ ಸಚಿವರ ಜೊತೆಗೆ ನಡೆದಂಥ ಸಂಧಾನ ಸಭೆಯಲ್ಲೇ ಈ ಬಗ್ಗೆ ಸಾಕಷ್ಟು ಪ್ರಸ್ತಾಪವನ್ನು ಮಾಡಲಾಗಿತ್ತು. ಆದರೆ CM ಸಿದ್ದರಾಮಯ್ಯನವರು ಸಾಕಷ್ಟು ನಮಗೆ ಭರವಸೆಯನ್ನು ಕೊಟ್ಟಿದ್ದರು. ಕಳೆದ ಸಲ ಡಿಸೆಂಬರ್ ತಿಂಗಳಲ್ಲಿ 2024ರ ಡಿಸೆಂಬರ್ ತಿಂಗಳಲ್ಲಿ ಇದೇ ಸಂದರ್ಭ ಬಂದಾಗ ಮುಷ್ಕರವನ್ನು ಏರ್ಪಡಿಸ್ತೀವಿ, ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಮುಷ್ಕರವನ್ನು ಕೈ ಬಿಡಿ, ನಿಮಗೆ ನಾನು ಭರವಸೆ ಕೊಡ್ತೀನಿ, ಸಿದ್ದರಾಮಯ್ಯ ಭರವಸೆ ಕೊಟ್ಟಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಹಿಂದೆ ತೆಗೆದುಕೊಂಡಿಲ್ಲ ಅಥವಾ ಭರವಸೆಯನ್ನು ಈಡೇರಿಸಿಲ್ಲ ಅನ್ನುವಂಥದ್ದಿಲ್ಲ. ಹಾಗಾಗಿ ನನ್ನ ಮೇಲೆ ನಂಬಿಕೆ ಇದೆ ನಿಮಗೆ, ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಮುಷ್ಕರವನ್ನು ವಾಪಸ್ ತಗೊಳ್ಳಿ ಅನ್ನುವಂಥ ಮಾತುಗಳನ್ನು ಅವತ್ತು CM ಹೇಳಿದರು. ಸದ್ಯ ಇವತ್ತು CM ಮತ್ತೊಂದು ಸಲ ಬಂದಿದ್ದಾರೆ. ಈಗ ಅವರಿಗೆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಥವಾ ಬೇಡಿಕೆಯನ್ನು ಈಡೇರಿಸದೆ ಹೋದರೆ ಸದ್ಯ ನಾವು ಮುಷ್ಕರವನ್ನು ನಾಳೆ ಮಾಡ್ತೀವಿ. ಈ ಮುಷ್ಕರ ಬೀದಿಗಿಳಿದು ಹೋರಾಟ ಮಾಡುವಂಥ ಮುಷ್ಕರ ಅಲ್ಲ. ಯಾಕೆಂತ ಹೇಳಿದ್ರೆ ಎಸ್ಮಾ ಜಾರಿಯಲ್ಲಿದೆ. ಎಸ್ಮಾ ಜಾರಿಯಲ್ಲಿರೋದ್ರಿಂದಾಗಿ ಯಾವುದೇ ರೀತಿಯಾದಂಥ ಬೀದಿಗಿಳಿದು ಹೋರಾಟವನ್ನು ಮಾಡೋದಿಲ್ಲ ಸರ್ಕಾರ ನೌಕರರು. ನಾವು ಕೆಲಸಕ್ಕೆ ಹಾಜರಾಗೋದಿಲ್ಲ ಅಷ್ಟೇ ಅನ್ನುವಂಥ, ಮನೇಲಿ ಕೂತ್ಕೊಳ್ತೀವಿ ಅನ್ನುವಂಥ ಮಾತುಗಳನ್ನು ಸದ್ಯಕ್ಕೆ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಬಿಸಿ ಮುಟ್ಟಿರುವಂಥದ್ದು ಕೂಡ ನಿಜ. ಯಾಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರ ಆಗಮನ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ವೇಳೆ ಈ ಪ್ರತಿಭಟನೆ ಅನ್ನುವಂಥದ್ದು ದೊಡ್ಡ ಕಾವನ್ನು ಹತ್ತುಕೊಂಡ್ರೆ ಅಥವಾ ನಾಳೆ ಬಸ್ ಸಿಗದೆ ಸಾಕಷ್ಟು ಸಾರ್ವಜನಿಕರು ತೊಂದರೆಗೊಳಗಾದರೆ, ಎಲ್ಲರೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಎಲ್ಲ ನಾಯಕರುಗಳು ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ನಾಳೆ ಅಲ್ಲಿಗೆ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಸಾಕಷ್ಟು ಮುಜುಗರಕ್ಕೆ ಸರ್ಕಾರ ಈಡಾಗುವಂಥ ಕಾರಣ ಕೂಡ ಇರೋದ್ರಿಂದಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ನಡೀತಿರುವಂಥ ಸಂಧಾನ ಸಭೆ ಏನಿದೆ, ಈ ಸಂಧಾನ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಮುಖಂಡರುಗಳನ್ನು ಕನ್ವಿನ್ಸ್ ಮಾಡುವಂಥ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಹಾಗಾಗಿ ಆ ಒಂದು ಅನಿವಾರ್ಯತೆಯಲ್ಲಿ ಸಿಲುಕಿರೋದ್ರಿಂದಾಗಿ ಕನ್ವಿನ್ಸ್ ಮಾಡ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಓಕೆ ಸ್ವಸ್ತಿಕ್, ಈಗ ಸಾರಿಗೆ ನೌಕರರು ಏನೆಲ್ಲ ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆಗಳನ್ನೆಲ್ಲ ಈಡೇರಿಸುವಂತ ಸಾಧ್ಯತೆ ಇದೆಯಾ? ಯಾಕಂದ್ರೆ ರಾಜ್ಯ ಸರ್ಕಾರ ಕೂಡ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಕೊಡ್ತಾ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಸಾರಿಗೆ ನೌಕರರ ಬೇಡಿಕೆಯನ್ನ ಈಡೇರಿಸೋದು ಸರ್ಕಾರಕ್ಕೆ ಸಾಧ್ಯನಾ ಅಂತ?
ನಯನ, ಖಂಡಿತವಾಗ್ಲೂ ಕೂಡ ಕಳೆದ ಕೆಲ ದಿನಗಳಿಂದ ನಾವು ನೋಡ್ತಾ ಹೋದರೆ ಕಳೆದ ಕೆಲವೊಂದಿಷ್ಟು ಒಂದು ವರ್ಷದಲ್ಲೇ ಅಂತರದಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಕೊಡೋದಕ್ಕೂ ಕೂಡ, ರಸ್ತೆ ಸೌಕರ್ಯವನ್ನು ಕೊಡಬೇಕು ಅಂತ ಹೇಳಿದ್ರು ಕೂಡ ದುಡ್ಡಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿತ್ತು. ಸಾಕಷ್ಟು ಶಾಸಕರೇ ಸರ್ಕಾರದ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿಕೊಂಡಿದ್ರು, ಸರ್ಕಾರ ನಮಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅನ್ನುವಂಥ ವಿಚಾರವಾಗಿ. ಸದ್ಯ 1800 ಕೋಟಿಯಷ್ಟು ಹಣವನ್ನು ಕೊಡಬೇಕು, ಜೊತೆಗೆ ಅವರ ವೇತನವನ್ನು ಕೂಡ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಹೊರಟ್ರೆ ಇದು ಆರ್ಥಿಕವಾಗಿ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ದೊಡ್ಡ ಮಟ್ಟಿನ ಹೊರೆಯಂತೂ ನಿಜ. ಹಾಗಾಗಿ ಈ ಬೇಡಿಕೆಯನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ಈಡೇರಿಸುತ್ತೆ, ಹಂತ ಹಂತವಾಗಿ ಈಡೇರಿಸುತ್ತಾ, ಅಥವಾ ಇದನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡ್ತೀವಿ, ಮುಂದಿನ ದಿನಗಳಲ್ಲಿ ನಿಮಗೆ ಬರೋ ವರ್ಷ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಮುಂದುವರಿಯುತ್ತೋ, ಅಥವಾ ಇದನ್ನು ಕನ್ವಿನ್ಸ್ ಮಾಡಿ ಈ ಬಾರಿಯ ನಿಮಗೆ ಅರಿಯರ್ಸನ್ನು ಕೊಡಬೇಕಾಗಿತ್ತು, ಅದು ಕೊಡೋದಿಲ್ಲ ಅನ್ನುವಂಥ ನಿರ್ಣಯಕ್ಕೆ ಬರ್ತಾರೋ, ಇದನ್ನು ನಾವು ಕಾದು ನೋಡಬೇಕಾಗಿದೆ. ಸದ್ಯ ಒಳಭಾಗದಲ್ಲಿ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ನಿವೃತ್ತರಾಗಿದ್ದಾರೆ, ಈ ಅವಧಿಯಲ್ಲಿ ನಿವೃತ್ತರಾಗಿರುವಂಥ ನೌಕರರು ಕೂಡ ಸಾಕಷ್ಟು ಜನ ಇದ್ದಾರೆ. ಈ ನಿವೃತ್ತಿಯನ್ನು ಹೊಂದಿರುವಂಥ ನೌಕರರಿಗೂ ಕೂಡ ಈ ಅರಿಯರ್ಸನ್ನು ಕೊಡೋದಕ್ಕೆ ಬಾಕಿ ಇದೆ. ಇವರಿಗೆ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯ ಇರುವಂಥ ಪ್ರಶ್ನೆ. ಜೊತೆಗೆ ಅಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಸಾಕಷ್ಟು ಹಣ ಬೇಕಾಗುತ್ತೆ, ಸುಮಾರು 5,000 ಕೋಟಿಗೆ ಮೇಲೆ ಹಣ ಬೇಕಾಗುತ್ತೆ. ಹಾಗಾಗಿ ಈ ನಿರ್ಣಯಗಳನ್ನು ಸರ್ಕಾರದ ಮುಂದಿಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಈಡೇರಿಸುತ್ತೆ ಅನ್ನುವಂಥದ್ದು, ಎಲ್ಲವನ್ನೂ ಈಡೇರಿಸುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಹಂತ ಹಂತವಾಗಿ ಮುಂದಿನ ದಿನಗಳಲ್ಲಿ ಈಡೇರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅನ್ನುವಂಥ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಜೊತೆಗೆ ಸಾಕಷ್ಟು ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿದ್ರೆ ಎಲ್ಲ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡುವಂಥದ್ದಷ್ಟೇ ಹೋರಾಟಗಾರರ ಕೆಲಸ ಆಗಿರುತ್ತೆ. ಆದರೆ ಎಲ್ಲವನ್ನೂ ಕೂಡ ಎಲ್ಲ ಸಂದರ್ಭದಲ್ಲೂ ಈಡೇರಿಸೋದಕ್ಕಾಗೋದಿಲ್ಲ. ಎಲ್ಲವನ್ನು ಈಡೇರಿಸಿದ್ರೆ ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಕೂಡ ಗಮನಿಸ್ಕೊಳ್ಬೇಕು. ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು CM ಸಿದ್ದರಾಮಯ್ಯನವರು ಇವತ್ತು ಸಾರಿಗೆ ಸಚಿವರ ಮುಖಂಡರುಗಳ ಮೀಟಿಂಗನ್ನು ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಮೀಟಿಂಗ್ನಲ್ಲಿ ಒಂದಿಷ್ಟು ಮಹತ್ವದ ನಿರ್ಣಯಗಳನ್ನಂತೂ ತೆಗೆದುಕೊಳ್ತಾರೆ. ಆದರೆ ಸಾರಿಗೆ ಮುಖಂಡರುಗಳು ಈಗಾಗಲೇ, ಸಾರಿಗೆ ಸಂಸ್ಥೆಗಳಿಗೆ ಸೇರಿದಂಥ ಮುಖಂಡರುಗಳು ಈಗಾಗಲೇ ಪಟ್ಟು ಹಿಡಿದು ಕುಳಿತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಯಾವುದೇ ರೀತಿಯಾದಂಥ ಒಂದು ಭರವಸೆಗಳಿಗೆ ಮಣಿಯೋದಿಲ್ಲ, ನಮಗೆ ಲಿಖಿತ ರೂಪದ ಭರವಸೆಯನ್ನು ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಲಿಖಿತ ರೂಪದಲ್ಲಿ ಒಂದು ಭರವಸೆಯನ್ನು ಸಿಕ್ಕ ಬಳಿಕವಷ್ಟೇ ಸಾರಿಗೆ ಮುಖಂಡರುಗಳು ಹೊರಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ಸಭೆ ಅರ್ಧ ಗಂಟೆಯ ಸಭೆ ಅನ್ನುವಂಥದ್ದು ಇತ್ತು, ಆದರೆ ಈ ಅರ್ಧ ಗಂಟೆ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಯೂ ಕೂಡ ಜೊತೆಗಿರುವಂಥದ್ದು ಸದ್ಯಕ್ಕೆ. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಹಲವು ಬೇಡಿಕೆಗಳಿಗೆ ಆಗ್ರಹಿಸಿ ಈಗಾಗಲೇ ಸಾರಿಗೆ ನೌಕರರು ನಾಳೆ ಮುಷ್ಕರಕ್ಕೆ ಕರೆ ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಬಸ್ಸುಗಳಲ್ಲೂ ಕೂಡ ಈಗಾಗಲೇ ಮುಷ್ಕರದ ಹಿನ್ನೆಲೆ ಒಂದು ಏನು ಬೋರ್ಡ್ಗಳನ್ನು, ಅಂದರೆ ನಾಳೆ ಬಂದಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಮುಷ್ಕರದ ಬೋರ್ಡನ್ನು ಹಾಕಿರುವಂಥದ್ದು. ಪ್ರತಿ ಬಸ್ಸುಗಳಲ್ಲೂ ಕೂಡ ಅದನ್ನು ಹಾಕಲಾಗಿದೆ. ಅಂದರೆ KSRTC ಬಸ್ ಇರ್ಬೋದು, ಅದೇ ರೀತಿ ಏನು BMTC ಬಸ್ಸುಗಳಿರ್ಬೋದು, ಪ್ರತಿ ಬಸ್ಸುಗಳಲ್ಲೂ ಕೂಡ ಮುಷ್ಕರದ ಬಗ್ಗೆ ಕರೆ ನೀಡಿರುವಂತಹ ನಿಟ್ಟಿನಲ್ಲಿ ಒಂದು ಏನು ಬೋರ್ಡ್ಗಳನ್ನು ಹಾಕಿರುವಂಥದ್ದು. ಕರಪತ್ರಗಳನ್ನು ಅಂಟಿಸಲಾಗಿದೆ. ಜೊತೆಗೆ BMTC ಇರ್ಬೋದು, KSRTC ಇರ್ಬೋದು, ಎಲ್ಲ ಬಸ್ಸುಗಳಲ್ಲೂ ಕೂಡ ಇದೇ ರೀತಿಯ ಒಂದು ಏನು ಕರಪತ್ರಗಳನ್ನು ಅಂಟಿಸಿರುವಂಥದ್ದು. ಜನರಲ್ಲೂ ಕೂಡ ಇದನ್ನು ಮನವರಿಕೆ ಮಾಡಲಾಗ್ತಾ ಇದೆ. ನಾಳೆ ಮುಷ್ಕರ ಇದೆ, ಮುಷ್ಕರಕ್ಕೆ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಪಂದಿಸಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಏನು ಕರಪತ್ರವನ್ನು ಅಂಟಿಸಿರುವಂಥದ್ದು. ಅಂದರೆ ಸಾರಿಗೆ ನೌಕರರ ಹಲವಾರು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಈಗಾಗಲೇ ಹಲವು ಬಾರಿ ಸರ್ಕಾರದ ಜೊತೆ ಕೂಡ ಮಾತುಕತೆಯನ್ನು ನಡೆಸಲಾಯಿತು. ಆದರೆ ಸರ್ಕಾರ ಇದುವರೆಗೂ ಕೂಡ ಸಭೆಯಲ್ಲಿ ಏನು ಸರಿಯಾದಂತಹ ಸ್ಪಂದನೆ ನೀಡಿಲ್ಲ. ಹಾಗಾಗಿ ಈಗ ಸರ್ಕಾರದ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಎಸ್ಮಾ ಜಾರಿ ಮಾಡಿದ್ರೂ ಕೂಡ ತೊಂದರೆ ಇಲ್ಲ, ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ಜೊತೆಗೆ ಮುಷ್ಕರವನ್ನು ಮಾಡ್ತೀವಿ ರಾಜ್ಯಾದ್ಯಂತ ಅಂತ ಹೇಳಿ ಈಗಾಗಲೇ ಏನು ಕರೆ ಕೊಟ್ಟಿರುವಂಥದ್ದು. ಇಂದು ಕೂಡ ಸಭೆ ನಡೆಯಲಿದೆ. ಆದರೆ ಈ ಸಭೆಯಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದರೆ ಈಗಾಗಲೇ ಸಾರಿಗೆ ನೌಕರರಿಗೆ ಸುಮಾರು 1,800 ಕೋಟಿ ಹಿಂಬಾಕಿ ಏನಿದೆ ಬಾಕಿ ಇದೆ. ಅದರ ಜೊತೆಗೆ PF ಇದೆ, ಸುಮಾರು 3,000 ಕೋಟಿ PF ಕೊಡಬೇಕು. ಇದೆಲ್ಲವನ್ನು ಕೂಡ ಏನು ಕೂಡಲೇ ಈ ಸಮಸ್ಯೆಗಳನ್ನು ಎಲ್ಲವನ್ನು ಕೂಡ ಬಗೆಹರಿಸಬೇಕು. ಜೊತೆಗೆ ಸಾರಿಗೆ ನೌಕರರ ಏನೇನು ಬೇಡಿಕೆಗಳು ಏನಿದ್ದಾವೆ ಇವೆಲ್ಲವನ್ನು ಕೂಡಲೇ ಬಗೆಹರಿಸಿ ತಮ್ಮ ಸಮಸ್ಯೆಗಳನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಸಾರಿಗೆ ನೌಕರರು ಕಳೆದ ಹಲವಾರು ತಿಂಗಳಿಂದಲೂ ಕೂಡ ಈ ಒಂದು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾನೆ ಇದ್ದಾರೆ. ಆದರೆ ಸರ್ಕಾರ ಕೂಡ ಹಲವು ಬಾರಿ ಏನು ಸಾರಿಗೆ ನೌಕರರನ್ನ ಒಂದಷ್ಟು ಮಾತುಕತೆಯನ್ನು ಮಾಡಿತ್ತು. ಅವರನ್ನ ಮುಷ್ಕರವನ್ನು ಮಾಡಬೇಡಿ ಅಂತ ಹೇಳಿ ಅವರನ್ನು ಒಂದು ಸಭೆಗೆ ಕರೆದಿರುವಂಥದ್ದು. ಆದ್ರೂ ಕೂಡ ಸಭೆಯಲ್ಲೂ ಕೂಡ ಸಾರಿಗೆ ನೌಕರರು ಯಾವುದೇ ನಿಟ್ಟಿನಲ್ಲೂ ಕೂಡ ಈ ಒಂದು ಮಾತುಕತೆಗೆ ಬಗ್ಗಿಲ್ಲ. ಈಗ ತಮ್ಮ ಸರ್ಕಾರದ ಹಾಗೂ ಸಾರಿಗೆ ನೌಕರರ ನಡುವೆ ಒಂದಷ್ಟು ಏನು ವಾಗ್ವಾದಗಳು ನಡೆದ್ರೂ ಕೂಡ ಅದರ ಜೊತೆಗೆ ಸಭೆ ಮೇಲೆ ಸಭೆ ನಡೆದ್ರೂ ಕೂಡ ಇನ್ನೂ ಕೂಡ ಸಾರಿಗೆ ನೌಕರರು ಯಾವುದೇ ಕಾರಣಕ್ಕೂ ಕೂಡ ಈ ಮುಷ್ಕರವನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಿದ್ದಾರೆ. ಸದ್ಯಕ್ಕೆ ಎಲ್ಲ ಬಸ್ಗಳಲ್ಲಿ
ಜೊತೆಗೆ BMTC ಇರ್ಬೋದು, ಹಾಗೇನೆ KSRTC ಬಸ್ ನಿಲ್ದಾಣಗಳಲ್ಲೂ ಕೂಡ ಮುಷ್ಕರದ ಬಗ್ಗೆ ಈ ರೀತಿಯ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಹಾಗಾಗಿ ಈಗಾಗಲೇ ಏನು ಸಾರಿಗೆ ನೌಕರರು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದ್ದಾರೆ. ಜೊತೆಗೆ ಇತ್ತ ಸಾರ್ವಜನಿಕರು ಈ ಮುಷ್ಕರದಿಂದ ಭಾರಿ ತೊಂದರೆ ಆಗುತ್ತೆ, ಇದನ್ನು ಕೈ ಬಿಡಿ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.